ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಚಾಲಕ ರಸ್ತೆ ಮಧ್ಯೆ ಭಯಾನಕ ಸ್ಟಂಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆತ ರಸ್ತೆ ಮಧ್ಯೆ ಡ್ರಿಫ್ಟಿಂಗ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಚಾಲಕನ ಪತ್ತೆಗೆ ಬಲೆ ಬೀಸಿದ್ದಾರೆ. ಹಾಗಿದ್ರೆ ಯಾರು ಆತ, ಯಾವಾಗ ನಡೆದಿರುವ ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ದರ್ಬಾರ್. ಸಿನಿಮಾ ಸ್ಟೈಲ್ನಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಪುಂಡಾಟ. ಕಾರ್ನ ಆರ್ಸಿ ಕ್ಯಾನ್ಸಲ್ ಮಾಡಲು ಸಂಚಾರ ಪೊಲೀಸರ ನಿರ್ಧಾರ. ಹಬ್ಬ ಏನ್ ಸ್ಟೈಲ್ ಗುರು! ವೈಟ್ ಲ್ಯಾಂಬೋರ್ಗಿನಿ ಎಂತ ಸ್ಟೈಲ್ ನಲ್ಲಿ ಡ್ರಿಫ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ? ಈ ರೀತಿ ಸಿನಿಮಾ ಸ್ಟೈಲ್ ನಲ್ಲಿರೋ ಈ ವಿಡಿಯೋ ನೋಡಿ, ಇದು ಯಾವುದೋ ಸಿನಿಮಾ ದೃಶ್ಯ ಅಲ್ಲವೇ ಅಲ್ಲ. ಇದು ಬೆಂಗಳೂರಿನ ರಸ್ತೆಯಲ್ಲಿಯೇ ನಡೆದ ರಿಯಲ್ ಸ್ಟಂಟ್. ಅದು ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ ಒಂದರಲ್ಲಿ ಪುಂಡರು ಕಾರ್ನೊಂದಿಗೆ ಉಚ್ಚಾಟ ಮೆರೆದಿರುವ ದೃಶ್ಯ. ಎಸ್, ಸಿಲಿಕಾನ್ ಸಿಟಿಯ ರಸ್ತೆಗಳು ರಾತ್ರಿ ಆಗುತ್ತಲೇ ಐಷಾರಾಮಿ ಕಾರುಗಳ ರೇಸಿಂಗ್ ಮತ್ತು ಸ್ಟಂಟ್ ಅಖಾಡಗಳಾಗಿ ಮಾರ್ಪಟ್ಟಿರುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ. ಇಂದು ಬೆಳಗಿನ ಜಾವ ನಗರದ ಹೃದಯ ಭಾಗವಾದ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಅಪಾಯಕಾರಿ ರೀತಿಯಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದು ಇದೀಗ ಬೆಳಕಿಗೆ ಬಂದಿದೆ. ನಿನ್ನೆ ಇವತ್ತು ಬೆಳಗಿನ ಜಾವ 2 to 3 ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿದ್ದು. ಅದರಲ್ಲಿ ಒಂದು ಕಾರ್ ಒಂದು ಡ್ರಿಫ್ಟಿಂಗ್ ಒಂದು ವಿಡಿಯೋ ಇದೆ. ಸೊ ಅದು ನೋಡ್ಕೊಂಡು ನಾವೇ ಒಂದು ಸೋಮೋಟೋ FIR ಮಾಡಬಿಟ್ಟಿದ್ದೀವಿ ಆಲ್ರೆಡಿ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ. ಸೊ ಟ್ರಾಫಿಕ್ FIR ಫೈಲ್ ಮಾಡಾದ್ಮೇಲೆ ಈಗ ವೆಹಿಕಲ್ ಟ್ರೇಸ್ ಪತ್ತೆ ಮಾಡ್ತೀವಿ, ಯಾರ್ದು ಇದೆ, ಹೆಂಗಿದೆ, ಮತ್ತೆ ಮುಂದಿನ ಕ್ರಮ ಏನು ತಗೋಬೇಕು ಅದೆಲ್ಲ ತಗೊಳ್ತೀವಿ. ಎಸ್, ನಗರದ ರಸ್ತೆಗಳಲ್ಲಿ ಹೆಜ್ಜೆ ಹೆಜ್ಜೆಗೂ CCTVಗಳ ಕಣ್ಗಾವಲಿದೆ. ಆದರೂ ಸಹ ಇಂದು ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ K05NR0009 ನೋಂದಣಿ ಸಂಖ್ಯೆಯ ಲ್ಯಾಂಬೋರ್ಗಿನಿ ಕಾರು ಚಾಲಕ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಸಾರ್ವಜನಿಕರ ಓಡಾಟದ ನಡುವೆಯೇ 2-3 ಬಾರಿ ಕಾರನ್ನು ರಸ್ತೆಯಲ್ಲೇ ಗಿರಗಿರನೆ ತಿರುಗಿಸಿ ಅಪಾಯಕಾರಿ ಸ್ಟಂಟ್ ಮಾಡಿದ್ದಾನೆ. ಇದನ್ನು ನೋಡಿದ ಸ್ನೇಹಿತರು ಎಂಜಾಯ್ ಮಾಡಿದ್ದಾರೆ. ಈ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಾವು ಪಬ್ಲಿಕ್ಗೆ ಅದೇ ಹೇಳ್ತೀವಿ, ವಾರ್ನಿಂಗ್ ಕೊಡ್ತೀವಿ, ಈ ಥರ ಯಾವುದು ಸ್ಟಂಟ್ ಮಾಡೋಕ್ಕೆ ಅವಕಾಶ ಇಲ್ಲ ಬೆಂಗಳೂರು ಸಿಟಿಯಲ್ಲಿ. ಇಂಥ ಏನಾದ್ರು ಮಾಡಿದರೆ ನಾವು ಖಂಡಿತ ಎಲ್ಲ ವೆಹಿಕಲ್ ಸೀಸ್ ಮಾಡ್ತೀವಿ, ಮತ್ತು RC ಕ್ಯಾನ್ಸಲೇಷನ್ ಕೂಡ ಬರಿತೀವಿ ಅಂತ. ದಯವಿಟ್ಟು ಎಲ್ಲ ಈ ಥರ ಮಾಡಲಿಕ್ಕೆ ಹೋಗಬಾರ್ದು. ಹಿಂಗೆ ಮಾಡಿದರೆ ನಿಮಗೆ ನಿಮ್ಮ ಜೀವನ ಕೂಡ ಹಾನಿ ಮಾಡ್ತೀವಿ, ಮತ್ತು ಬೇರೆಯವರು ಅದರ್ ಪಬ್ಲಿಕ್ ಕೂಡ ಅದು ನೀವು ಎಂಡೇಂಜರ್ ಮಾಡ್ತೀರಾ. ಸೊ ಇದಕ್ಕೆ ಎಲ್ಲರಿಗೆ ದಯವಿಟ್ಟು ಹೋಗಬಾರ್ದು. ಎಲ್ಲ ಈ ಥರ ಮಾಡಲಿಕ್ಕೆ ಸ್ಟಂಟ್ಗಳು ಮಾಡಲಿಕ್ಕೆ ಈ ಥರ ಏನಾದ್ರು ಮಾಡಿ ನಮ್ಮ ಗಮನಕ್ಕೆ ಬಂದರೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಸದ್ಯ ಈ ಘಟನೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಜಾಗರೂಕತೆ ಮತ್ತು ಅಪಾಯಕಾರಿ ಚಾಲನೆಯ ಮೂಲಕ ಸಾರ್ವಜನಿಕರ ಜೀವಕ್ಕೆ ತೊಂದರೆ ನೀಡಿದ ಆರೋಪದಡಿ ಕಾರು ಮಾಲೀಕನ ವಿರುದ್ಧ FIR ದಾಖಲಿಸಲಾಗಿದೆ. ಇನ್ನು ಈ ಕಾರಿನ ಪೂರ್ವಪರ ಮತ್ತು ಚಾಲಕನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಇನ್ನು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸಂಚಾರ ಪೊಲೀಸರು ಚಾಲಕನ ಪತ್ತೆ ಮಾಡಿ RC ಕ್ಯಾನ್ಸಲ್ ಮಾಡಿ ಕಾರು ವಶ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಒಟ್ಟಲ್ಲಿ ಸಿಲಿಕಾನ್ ಸಿಟಿಯ ರಸ್ತೆಗಳು ರಾತ್ರಿಯಾಗುತ್ತಲೇ ಐಷಾರಾಮಿ ಕಾರುಗಳ ರೇಸಿಂಗ್ ಮತ್ತು ಸ್ಟಂಟ್ ಅಖಾಡಗಳಾಗಿ ಮಾರ್ಪಡುತ್ತಿವೆ. ಇದಕ್ಕೆ ಆದಷ್ಟು ಬೇಗ ಪೊಲೀಸರು ಕಡಿವಾಣ ಹಾಕಿ ಬಡ ಜೀವಗಳನ್ನು ಕಾಪಾಡಬೇಕು ಎಂಬುದೇ ನಮ್ಮ ಆಶಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.